ನೇಣು ಬಿಗಿದ ಸ್ಥಿತಿಯಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟ ಮಹಿಳೆ, ಪತ್ನಿಯನ್ನ ಉಸಿರುಗಟ್ಟಿಸಿ ಸಾಯಿಸುತ್ತಿರುವ ವಿಡಿಯೋ ಮಾಡಿದ ಪತಿ. ಗಲಗಲಿ ಗ್ರಾಮದಲ್ಲಿ ನಡೆದ ದಾರುಣ್ಯ ಘಟನೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗ್ರಾಮ. ಪತ್ನಿಯನ್ನು ನೇಣು ಬಿಗಿದು ಕೊಲೆ ಮಾಡಿದ ಶಂಕೆ. ಅನೈತಿಕ ಸಂಬಂಧ ಹಿನ್ನೆಲೆ ಪತ್ನಿಯಿಂದ ಕೊಲೆಯಾಗಿರುವ ಶಂಕೆ. ಪ್ರಗತಿ ಉರ್ಫ್ ಭಾಗ್ಯಶ್ರೀ ಜಗಳೂರು 23 ಮೃತ ಮಹಿಳೆ. ಪತಿ ಪ್ರವೀಣ್ ಜಗಳೂರು ವಿರುದ್ಧ ಕೊಲೆ ಆರೋಪ. ಕಳೆದ 6 ವರ್ಷದ ಹಿಂದೆ ಇಬ್ಬರು ಮದುವೆಯಾಗಿದ್ರು. ದಂಪತಿಗೆ ಒಂದು ಗಂಡು ಮಗು ಇದೆ. ಸ್ಥಳಕ್ಕೆ ಎಫ್ಸಿ ಸಿದ್ಧಾರ್ಥ್ ಗೋಯಾಲ್ ಭೇಟಿ ಪರಿಶೀಲನೆ. ಬೀಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಆರೋಪಿ ಪ್ರವೀಣ್ನನ್ನು ವಶಕ್ಕೆ ಪಡೆದಿರುವ ಪೊಲೀಸರು. ನಮ್ಮ ಬಿಳಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 175/2026 ಅಲ್ಲಿ ಗಲ್ಗಲಿ ಸಂಬಂಧಪಟ್ಟ ಇನ್ಸಿಡೆಂಟ್ ವಿಚಾರವಾಗಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಬಂದ್ಬಿಟ್ಟು ಅವರ ಹೆಸರು ಪ್ರಗತಿ ಅಲಿಯಾಸ್ ಭಾಗ್ಯಶ್ರೀ ಪ್ರವೀಣ್, ವಯಸ್ಸು ಸುಮಾರು 22 ವರ್ಷ, ಮೂಲತಃ ಮಾಲಿಕ್ಪುರ್ ವಾಸಿ. ಮದುವೆಯಾಗಿ ಸುಮಾರು 6 ವರ್ಷದಿಂದ ಇಲ್ಲಿ ಗಲ್ಗಲಿಯಲ್ಲಿ ಅವ್ರ ಗಂಡನ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಇದರಲ್ಲಿ ಅಕ್ಯೂಸ್ ಬಂದುಬಿಟ್ಟು ಅವ್ರ ಗಂಡನೇ ಇದ್ದಾರೆ, ಪ್ರವೀಣ್ ಅಶೋಕ್ ಜಿಗಲ್ಗೂರ್, ಸುಮಾರು 29 ವರ್ಷ. ಇವರು ಅಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ಆ ಹುಡುಗಿನ ತಂದೆ ಮಾಲಿಂಗಪ್ಪ ಸಂಗಪ್ಪ ಅಂಗಡಿ. ಈ ಕೇಸ್ದು ಸ್ವಲ್ಪ ಡಿಟೇಲ್ ತಮಗೆ ಅದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದು ಇದ್ದರೆ ಅಂದರೆ, ಇವರು ಕಪ್ಪಲದ್ದು ಸುಮಾರು 6 ವರ್ಷ ಹಿಂದೆ ಮದುವೆ ಆಗಿತ್ತು. 4 ವರ್ಷ ಇವರು ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ಹಸ್ಬೆಂಡ್ಗೆ ಆಗಾಗ ಡೌಟ್ ಬಂತು ಕಿ ವೈಫ್ ಇನ್ನೊಬ್ಬರ ಜೊತೆ ಅಫೇರ್ ಇದೆ. ಅದ್ರ ವಿಚಾರವಾಗಿ ಸುಮಾರು ಜಗಳ ನಡೀತಾ ಇತ್ತು. 1.5 ತಿಂಗಳಿಂದ ವೈಫ್ ಅವ್ರ ಗಂಡನ ಮನೆ ಬಿಟ್ಟು ಅವ್ರ ತವರ ಮನೆಗೆ ಹೋಗಿದ್ರು. ನಿನ್ನೆ 27 ತಾರೀಕು ಅಂದರೆ ಇವರು ಗಂಡ ಮತ್ತೆ ಮಾಲಿಕ್ಪುರಲ್ಲಿ ಅವ್ರ ತವರ ಮನೆಗೆ ಹೋಗಿ ನಾನು ಮತ್ತೆ ವಾಪಸ್ ಇವರಿಗೆ ಕರೆಕ್ಟಾಗಿ ನೋಡ್ತೀನಿ ಅಂತ ನನ್ನ ಜೊತೆಗೆ ಕಲಿಸಿ ಅಂದ್ರೆ ಅವ್ರ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ರು.